ಈ ನಮ್ಮ ಕಾಂಗ್ರೆಸ್ ಅವರಿಗೆ ವಿಶೇಷವಾಗಿ ಪ್ರಿಯಾಂಕಾ ವಾಡ್ರಾ ಅವರಿಗೆ ಒಂದು ಹವ್ಯಾಸ ಇದೆ. ನಿನ್ನೆ ದಿವಸ ಒಂದು ಟಿ ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಟಿ ಶರ್ಟ್ ಮೇಲೆ ಒಬ್ರು ಲೇಡಿಯ ಫೋಟೋ ಇದೆ, ಹೆಸರು ಮಿಂಟಾ ದೇವಿ. ಚುನಾವಣಾ ಆಯೋಗ ಅಕ್ರಮ ಮಾಡ್ತಿದೆ ಅನ್ನೋ ಅರ್ಥದಲ್ಲಿ ಅವರು ಪ್ರತಿಭಟನೆ ಲೆಕ್ಕದಲ್ಲಿ ಆ ಟಿ ಶರ್ಟ್ ಅನ್ನು ಹಾಕೊಂಡ್ ಬಂದಿದ್ರು. ಮಿಂಟಾ ದೇವಿ ಅವರು ಏನ್ ಮಾಡಿದ್ರು, ಹಾಗೆ ಮೀಡಿಯಾ ಮುಂದೆ ಬಂದು ಮಾತಾಡಿದ್ರು. ಯಾರ ಪರ್ಮಿಷನ್ ತಗೊಂಡು ನನ್ನ ಫೋಟೋ ಇರೋ ಶರ್ಟ್ ಅನ್ನ ಹಾಕೊಂಡಿದ್ದೀರಾ? ಈ ಕಾಂಗ್ರೆಸ್ ಅವರಿಗೆ ಹಾಗೂ ನಮ್ಮಲ್ಲಿ ಅನೇಕರಿಗೆ ಈ ಲೋಪಕ್ಕೂ ಮತ್ತೆ ಅಕ್ರಮಕ್ಕೂ ಅಜಗಜಾಂತರ ಇದೆ, ಆದ್ರೆ ಅದು ಅರ್ಥ ಆಗ್ತಾ ಇಲ್ಲ. ಅದೊಂದು ಟ್ರ್ಯಾಪು ಬಿಜೆಪಿ ಪಕ್ಷಕ್ಕೆ ಮಾತ್ರ ಅಲ್ಲ, ಚುನಾವಣಾ ಆಯೋಗಕ್ಕೆ ಮಾತ್ರ ಅಲ್ಲ, ಕಂಪ್ಲೀಟ್ ಭಾರತಕ್ಕೆ ಅನ್ವಯವಾಗುವಂತೆ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ನಮ್ಮ ದೇಶದ ಒಂದು ಸಿಸ್ಟಮ್ ಮೇಲೆ ನಂಬಿಕೆಯನ್ನು ಕಳೆದುಕೊಂಡ್ರೆ ಅದು ನಮಗೆ ಮಾತ್ರ ಅಲ್ಲ, ದೇಶಕ್ಕೆ ಆಗುವ ಬಹುದೊಡ್ಡ ನಷ್ಟ. ವೋಟ್ ಚೋರಿ ಅಂತ ಕರೀತಾರಲ್ಲ, ಅದರಿಂದಲೇ ಮೋದಿ ಅವರು ಗೆದ್ದಿದ್ದು. ಇದನ್ನ ಜನರ ತಲೆಯಲ್ಲಿ ತುಂಬಬೇಕು, ಅಷ್ಟೇ ಕೆಲಸ. ಜೋರಾಗಿ ಮಾತಾಡಕ್ಕೆ, ಗಟ್ಟಿಯಾದ ಧ್ವನಿಯಲ್ಲಿ ಕೇಳೋಕೆ ಅವರ ಬಳಿ ಸಾಕ್ಷಿ ಅಥವಾ ಏನ್ ಹೇಳ್ತಾರೆ ಸ್ಟಫ್ ಇಲ್ಲ. ಅವರ ಮಮ್ಮಿ ಜಾನ್ ಸೋನಿಯಾ ಗಾಂಧಿ ಅವರು ಭಾರತದ ಪೌರತ್ವ ತಗೊಳ್ಳೋಕ್ಕಿಂತ ಮುಂಚೆನೆ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರಿತ್ತಂತೆ. ಸೋನಿಯಾ ಗಾಂಧಿ ಅವರ ವಿಚಾರಕ್ಕೆ ಉತ್ತರ ಯಾರು ಕೊಡ್ತಾರೆ? ಸೋನಿಯಾ ಗಾಂಧಿ ಅವರು ಕೊಡ್ತಾರಾ, ಅಥವಾ ಮಿಂಟಾ ದೇವಿಯ ಟಿ ಶರ್ಟ್ ಹಾಕೊಂಡ್ ಬಂದಿರೋ ಪ್ರಿಯಾಂಕಾ ವಾಡ್ರಾ ಕೊಡ್ತಾರಾ, ಅಥವಾ ಅವರ ಸುಪುತ್ರ ರಾಹುಲ್ ಗಾಂಧಿ ಅವರೇ ಕೊಡ್ತಾರಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ಈ ನಮ್ಮ ಕಾಂಗ್ರೆಸ್ ಅವರಿಗೆ ವಿಶೇಷವಾಗಿ ಪ್ರಿಯಾಂಕಾ ವಾಡ್ರಾ ಅವರಿಗೆ ಒಂದು ಹವ್ಯಾಸ ಇದೆ. ಏನಪ್ಪ ಅಂತ ಕೇಳಿದ್ರೆ, ಈ ಸಂಸತ್ತಿಗೆ ಬರುವಾಗ ಏನಾದರೂ ಸ್ವಲ್ಪ ಡ್ರಾಮಾ ಮಾಡ್ಕೊಂಡು ಬಂದ್ಬಿಡೋಣ ಅನ್ನೋ ಥರದಲ್ಲಿ, ಅಂದರೆ ಪ್ಯಾಲೆಸ್ತೈನ್ ಪರವಾಗಿನ ಬ್ಯಾಗ್ ಹಿಡ್ಕೊಂಡು ಬರೋದಂತೆ, ಅಥವಾ ಇನ್ನೊಂದೇನೋ ಘೋಷಣೆ ಕೂತ್ಕೊಂಡು ಬರೋದಂತೆ, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ನಿನ್ನೆ ದಿವಸ ಒಂದು ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ. ಟಿ ಶರ್ಟ್ ಮೇಲೆ ಒಬ್ಬರು ಲೇಡಿಯ ಫೋಟೋ ಇದೆ, ಹೆಸರು ಮಿಂಟಾ ದೇವಿ, ಪಾಟ್ನಾ, ಬಿಹಾರದವರು. ಅವ್ರಿಗೆ ಅವರ ಹೆಸರನ್ನ ಇಟ್ಕೊಂಡು ಅಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದನ್ನ ಹೇಳೋಕೆ ಶುರು ಮಾಡಿದ್ರು. ಏನಪ್ಪ ಸುದ್ದಿ ಅಂತ ಕೇಳಿದ್ರೆ, ಆ ಮಿಂಟಾ ದೇವಿ ಅಂತ ಇದ್ದಾರಲ್ಲ, ಅವರಿಗೆ 124 ವರ್ಷ, ಅವರು ಫಸ್ಟ್ ಟೈಮ್ ವೋಟರು. ಇದು ಹೇಗೆ ಸಾಧ್ಯ ಅನ್ನೋ ಅರ್ಥದಲ್ಲಿ ಚುನಾವಣಾ ಆಯೋಗ ಅಕ್ರಮ ಮಾಡ್ತಿದೆ ಅನ್ನೋ ಅರ್ಥದಲ್ಲಿ ಅವರು ಪ್ರತಿಭಟನೆ ಲೆಕ್ಕದಲ್ಲಿ ಆ ಟಿ ಶರ್ಟನ್ನು ಹಾಕೊಂಡ್ಬಂದಿದ್ರು. ಇದನ್ನು ನೋಡಿದ್ರು ಮಿಂಟಾ ದೇವಿಗೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಗಳು ಬರೋಕ್ಕೆ ಶುರುವಾಯಿತು. ಅವ್ರ ಮನೆಗೆ ಅವರ ನೆಂಟರು, ಸಂಬಂಧಿಕರು, ಹಿತೈಷಿಗಳೆಲ್ಲ ಬರೋಕ್ಕೆ ಶುರು ಮಾಡಿದ್ರಂತೆ. ಅಂದರೆ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿದ್ರು. ಏನಾಯಿತು, ಏನಾದರೂ ಹೆಚ್ಚು ಕಮ್ಮಿ ಆಯಿತಾ, ಅದು ಇದು ಅಂತ. ಸೊ ಮಿಂಟಾ ದೇವಿಯವರು ಏನು ಮಾಡಿದ್ರು, ಹಾಗೆ ಮೀಡಿಯಾ ಮುಂದೆ ಬಂದು ಮಾತಾಡಿದ್ರು. ಯಾರ ಪರ್ಮಿಷನ್ ತಗೊಂಡು ನನ್ನ ಫೋಟೋ ಇರೋ ಶರ್ಟನ್ನು ಹಾಕ್ಕೊಂಡಿದ್ದೀರಾ? ನನ್ನ ಪ್ರೈವೇಸಿಗೆ ಧಕ್ಕೆ ತಂದಿದ್ದೀರಾ? ಅದು 124 ವರ್ಷ ನನ್ನದಲ್ಲ, ಅದೊಂದು ಪ್ರಿಂಟ್ ಮಿಸ್ಟೇಕ್, ಅದು ಚುನಾವಣಾ ಆಯೋಗದ ಲೋಪ, ಅಷ್ಟನ್ನ ಹೇಳಿದ್ದಾರೆ. ಈ ಕಾಂಗ್ರೆಸ್ ಅವರಿಗೆ ಹಾಗೂ ನಮ್ಮಲ್ಲಿ ಅನೇಕರಿಗೆ ಈ ಲೋಪಕ್ಕೂ ಮತ್ತು ಅಕ್ರಮಕ್ಕೂ ಅಜಗಜಾಂತರ ಇದೆ, ಆದರೆ ಅದು ಅರ್ಥ ಆಗ್ತಾ ಇಲ್ಲ. ಈಗ ಪ್ರಿಂಟ್ ಮಿಸ್ಟೇಕ್ಗಳು ಅಥವಾ ಈ ಮುದ್ರಣ ದೋಷ ಅಂತ ಕರೀತಾರಲ್ಲ, ಅದು ಎಲ್ಲ ಕಡೆನೂ ಕಾಮನ್ನು. ಸೊ 124 ವರ್ಷ ಅಂತ ಮಿಂಟಾ ದೇವಿ ಅವರಿಗೆ ಅವರ ಕಾರ್ಡ್ನಲ್ಲಿ ಬಂದಿರೋದು ಹೌದು, ಆದರೆ ಅವರಿಗೆ 35 ವರ್ಷ ಅಂತ ಅವರು ಹೇಳ್ಕೋತಾರೆ. ಇದನ್ನೇ ಅಕ್ರಮ ಅಂತ ಸಾಧಿಸೋಕೆ, ಬಿಂಬಿಸೋಕೆ ಕಾಂಗ್ರೆಸ್ ಹೊರಟಿದೆಯಲ್ಲ, ಏನನ್ನ ಹೇಳೋದು? ಈ ಪ್ರಿಂಟ್ ಮಿಸ್ಟೇಕ್ಗಳು ಆಗೋದೇ ಇಲ್ವಾ? ಕಣ್ತಪ್ಪಿನಿಂದ ಮುದ್ರಣ ದೋಷಗಳು ಆಗೋದೇ ಇಲ್ವಾ? ಆದರೆ ಮಿಂಟಾ ದೇವಿ ಅನ್ನೋ ಒಂದು ಫೋಟೋ ಇಟ್ಕೊಂಡು ಆ ಥರದೊಂದು ಟಿ ಶರ್ಟನ್ನು ಹಾಕ್ಕೊಂಡು ನೋಡಿ 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 124 ವರ್ಷ ಅಂತ ಇವರಿಗೆ ಫಸ್ಟ್ ಟೈಮ್ ವೋಟರ್ ಅಂತೆ. ಬಿಹಾರದಲ್ಲಿ ಚುನಾವಣಾ ಆಯೋಗ BJP ಪರವಾಗಿ ಕೆಲಸ ಮಾಡ್ತಾ ಇದೆ, ಅಕ್ರಮವನ್ನು ಮಾಡ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ಸನ್ನು ಹಾಗೂ ಅವರ ಮಿತ್ರ ಪಕ್ಷಗಳನ್ನು ಸೋಲಿಸೋಕೆ ರೆಡಿಯಾಗಿದೆ ಅಂತ ಈಗ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಗಂಭೀರವಾದ ವಿಚಾರವನ್ನು ಭಾರತೀಯರು ಅರ್ಥ ಮಾಡ್ಕೋಬೇಕಿದೆ. ಏನಪ್ಪ ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರ ಈ ಪ್ರತಿಭಟನೆ ಶುರುವಾಗಿದೆಯಲ್ಲ, ಚುನಾವಣಾ ಆಯೋಗದ ಅಕ್ರಮ ಅಂದ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರಲ್ಲ. ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ರು, ಫ್ರೀಡಮ್ ಪಾರ್ಕಲ್ಲಿ ಗಂಟ್ಲು ಹರ್ಕೊಂಡ್ರು. ಆದರೆ ಅದೊಂದು ಟ್ರ್ಯಾಪ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದೊಂದು ಟ್ರ್ಯಾಪು BJP ಪಕ್ಷಕ್ಕೆ ಮಾತ್ರ ಅಲ್ಲ, ಚುನಾವಣಾ ಆಯೋಗಕ್ಕೆ ಮಾತ್ರ ಅಲ್ಲ, ಕಂಪ್ಲೀಟ್ ಭಾರತಕ್ಕೆ ಅನ್ವಯವಾಗುವಂತೆ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ಸಾಮಾನ್ಯವಾಗಿ ನಿಮಗೇನೋ ಅನ್ಯಾಯ ಆಗಿದೆ, ಅಕ್ರಮದ ವಾಸನೆ ಬರ್ತಿದೆ ಅಂದಾಗ ನಿಮ್ಮ ಹತ್ರ ಸಾಕ್ಷಿ ಇರಬೇಕಾಗುತ್ತೆ. ಅವರಂತೂ ಹೇಳಿದ್ರು ಸಿಕ್ಕಾಪಟ್ಟೆ ಸಾಕ್ಷಿ ಇದೆ, ಅಟಮ್ ಬಾಂಬ್ ಇದೆ, ಇನ್ನೇನೋ ಲಕ್ಷ್ಮೀ ಪಟಾಕಿ ಇದೆ ಅಂತೆಲ್ಲ ಹೇಳಿದ್ರು. ಆ ಸಾಕ್ಷಿಯನ್ನು ಇಟ್ಕೊಂಡು ಫ್ರೀಡಮ್ ಪಾರ್ಕಿಗೆ ಬಂದು ಪ್ರತಿಭಟನೆ ಮಾಡಿದ್ರೆ ನ್ಯಾಯ ಸಿಗುತ್ತಾ? ಅಕ್ರಮಕ್ಕೆ ಒಂದು ಉತ್ತರ ಸಿಗುತ್ತಾ? ಖಂಡಿತ ಇಲ್ಲ. ನಮ್ಮ ದೇಶದಲ್ಲಿ ಪಾಲಿಸುವ ಒಂದು ನಿಯಮ ಇದೆ, ಕಾನೂನಿದೆ, ಕೋರ್ಟ್ ಇದೆ. ಅಲ್ಲಿ ಹೋಗಿ ಈ ಥರ ಅನ್ಯಾಯ ಆಗಿದೆ,
ಈ ಸಾಕ್ಷಿಯನ್ನು ಇಟ್ಕೊಂಡು ಯಾರೆಲ್ಲ ತಪ್ಪು ಮಾಡಿದ್ದಾರಲ್ಲ ಅವರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಹೋಗುವ ಆಯ್ಕೆ ಇದೆ ಅಲ್ವಾ? ಸಾಮಾನ್ಯ ನಾಗರಿಕನಿಗೂ ಇದೆ, ರಾಹುಲ್ ಗಾಂಧಿ ಅವರಂಥ VIP ಅವರಿಗೂ ಇದೆ. ಆದರೆ ರಾಹುಲ್ ಗಾಂಧಿ ಅವರು ಸಾಕ್ಷಿ ಇದೆ ಅಂದ್ಕೊಂಡು ಬರ್ತಾರೆ, ಬೀದಿಲಿ ನಿಲ್ತಾರೆ, ಕೂಗಿ ಹೋಗ್ತಾರೆ. ಸೊ ಅವರ ಉದ್ದೇಶ ಕೋರ್ಟಿಗೆ ಹೋಗೋದು ಅಲ್ಲ, ಚುನಾವಣಾ ಆಯೋಗಕ್ಕೆ ಈಗ ತಪ್ಪು ಮಾಡಿದ್ದಲ್ಲಿ ಶಿಕ್ಷೆ ಕೊಡಿಸೋದು ಅಲ್ಲ. ಚುನಾವಣೆಯಲ್ಲಿ ಅಕ್ರಮ ಆಗ್ತಾನೆ ಇದೆ ಅಂತ ಜನರ ತಲೆಗೆ ತುಂಬುವುದು. ಆ ಮೂಲಕ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆಯಲ್ಲ, ಒಂದು ವ್ಯವಸ್ಥೆ ಇದೆಯಲ್ಲ, ಅದರ ಮೇಲಿನ ನಂಬಿಕೆಯನ್ನು ಅಲ್ಲಾಡಿಸೋದು. ಇದೊಂದು ಟ್ರ್ಯಾಪ್. ಇದಕ್ಕೆ BJPಗರು ಕೂಡ ಬಿದ್ದಂಗೆ ಕಾಣಿಸ್ತಾ ಇದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ಯಾವಾಗೆಲ್ಲ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಆಗಿದೆ ಅಂದಾಗ BJPಗರು ನಿಮ್ಮ ಕಾಲದಲ್ಲಿ ಆಗಿಲ್ವಾ ಅನ್ನೋ ಒಂದೇ ಒಂದು ಮಾತನ್ನು ಕೇಳಿಬಿಟ್ರೆ ರಾಹುಲ್ ಗಾಂಧಿ ಅರ್ಧ ಗೆದ್ದ ಹಾಗೆಯೇ. ಅವರಿಗೆ ಬೇಕಾಗಿದ್ದು ಅದೇನೆ. ಅಯ್ಯೋ, ನಾನು ಇಲ್ಲದೆ ಇರೋ ಕಾಲದಲ್ಲಿ ಆಗಿದ್ದ ಕತೆ ಹೇಳ್ತಿದ್ದಾರೆ, ನಿಮ್ಮ ಕಾಲದಲ್ಲೂ ಆಗಿರಲಿಲ್ವ ಅಂದರೆ ಇವರು ಮಾಡಿದಾರೆ ಅಂತ ಆಯ್ತಲ್ಲ ಅನ್ನೋದನ್ನು ರಾಹುಲ್ ಗಾಂಧಿ ಮತ್ತೆ ಪ್ರಚಾರಕ್ಕೆ ಬಳಸಿಕೊಳ್ತಾರೆ. ಇದೊಂದು ಟ್ರ್ಯಾಪಿಗೆ BJPಗರು ಬಿದ್ದ ಹಾಗೆ ಕಾಣ್ತಾ ಇದೆ. ಆದರೆ ಭಾರತೀಯರು ಬೀಳಬೇಡಿ. ಯಾಕೆಂದರೆ ಇಲ್ಲಿಯ ವೋಟಿಂಗು, ಇಲ್ಲಿಯ ಒಂದು ಸಿಸ್ಟಮ್ಮು ಹೆಂಗೆ ವರ್ಕ್ ಆಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಅಕ್ರಮದಲ್ಲಿ ನಾವು ಭಾಗಿಯಾಗದೇ ಇದ್ದರೆ ನಾವು ಎರಡೆರಡು ಕಡೆ ವೋಟ್ ಮಾಡಿದ್ವಿ ಅಥವಾ ಮೂರನೇ ಕಡೆ ವೋಟ್ ಮಾಡಿದ್ವಿ, ಕೈ ಹಾಕಿರೋ ಶಾಯಿನೆಲ್ಲ ಒರೆಸ್ಕೊಂಡು ಹೋದ್ವಿ, ಈ ಥರ ಕೆಲಸ ನಾವು ಮಾಡಿಲ್ಲ ಅಂದಾದರೆ ಅಲ್ಲಿ ಅಕ್ರಮಕ್ಕೆ ಆಸ್ಪದವೇ ಇರೋದಿಲ್ಲ. ಹಾಗಾಗಿ ನೀವು ಯೋಚನೆ ಮಾಡಬೇಕು. ರಾಹುಲ್ ಗಾಂಧಿಯವರ ಮಾತಿಗೆ, ರಾಹುಲ್ ಗಾಂಧಿಯವರ ಟ್ರ್ಯಾಪಿಗೆ ನೀವು ಬಿದ್ದರೆ ನಮ್ಮ ದೇಶದ ಒಂದು ಸಿಸ್ಟಮ್ ಮೇಲೆ ನಂಬಿಕೆಯನ್ನು ಕಳೆದುಕೊಂಡ್ರೆ ಅದು ನಮಗೆ ಮಾತ್ರ ಅಲ್ಲ, ದೇಶಕ್ಕೆ ಆಗುವ ಬಹುದೊಡ್ಡ ನಷ್ಟ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಹುಲ್ ಗಾಂಧಿಯವರು ಈಗ ಹೇಳೋಕ್ಕೆ ಬರ್ತಾ ಇರೋದು ಏನಪ್ಪ ಅಂತ ಕೇಳಿದ್ರೆ, 2024 ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗೆದ್ದಿದ್ದು, ಹಾಗೆ 3ನೇ ಬಾರಿ ಪ್ರಧಾನಿಯಾಗಿದ್ದು ಅಕ್ರಮದಿಂದ, ಚುನಾವಣಾ ಆಯೋಗದ ಸಹಾಯದಿಂದ, ಈ ಕಳ್ಳ ಓಟುಗಳಿಂದ, ವೋಟ್ ಚೋರಿ ಅಂತ ಕರೀತಾರಲ್ಲ, ಅದರಿಂದಲೇ ಮೋದಿ ಅವರು ಗೆದ್ದಿದ್ದು. ಇದನ್ನ ಜನರ ತಲೆಯಲ್ಲಿ ತುಂಬಬೇಕು, ಅಷ್ಟೇ ಕೆಲಸ. ಯಾಕೆಂದರೆ ಈ ಮೋದಿ ವಿರುದ್ಧ ಅಪಪ್ರಚಾರಕ್ಕೆ ರಾಹುಲ್ ಗಾಂಧಿ ಅವರು ಸಾಕಷ್ಟು ದಾರಿಗಳನ್ನು ಕಂಡುಕೊಂಡಿದ್ರು. ಆ ರಫೇಲಲ್ಲಿ ಡೀಲ್ ಆಗಿದೆ, ಅದರಲ್ಲಿ ಕೋಟಿ ಹಗರಣ ಆಗಿದೆ ಅಂದರು. ಅಂಬಾನಿ ಅದಾನಿ ಅಂತೂ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲ ಕಡೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಪೆಗಾಸಸ್ ಅಂದರು, ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂದರು. ಆದರೆ ಅದ್ಯಾವುದು ಕೂಡ ಸಾಮಾನ್ಯ ಭಾರತೀಯರಿಗೆ ಅದು ಕನೆಕ್ಟ್ ಆಗಲಿಲ್ಲ. ಹಾಗಾಗಿ ರಫೇಲಲ್ಲಿ ಡೀಲ್ ಆಗಿದೆಯಂತ, ಓಹೋ, ಈ ಥರ ಜನ ಬಂದಾಗ ಅವರಿಗೆ ಪಕ್ಕದಲ್ಲೇ ಕೂತು ಹೇಳಿದ್ರು ಕೂಡ ಅವರಿಗೆ ಕನೆಕ್ಟ್ ಆಗದ ವಿಚಾರಗಳನ್ನು ಇಟ್ಕೊಂಡು ನಾನು ಏನೇ ಮಾಡಿದ್ರು ಕೂಡ ಅದು ವ್ಯರ್ಥ ಅನ್ನೋದನ್ನು ರಾಹುಲ್ ಗಾಂಧಿ ಕಂಡುಕೊಂಡ ಹಾಗಿದೆ. ಅದಕ್ಕೋಸ್ಕರ ಈಗ ವೋಟಿಂಗ್, ಅಕ್ರಮ ವೋಟಿಂಗ್ ಅನ್ನೋದು ತಂದುಬಿಟ್ರೆ ವೋಟ್ ಅಂತೂ ಎಲ್ಲರೂ ಕನೆಕ್ಟ್ ಆಗುತ್ತೆ. ಎಲ್ಲರೂ ವೋಟನ್ನು ಮಾಡಿರ್ತೀವಿ, ಬೆರಳಿಗೆ ಹಾಗೆ ಒಂದು ಅಂತ ಇಂಕನ್ನು ಹಚ್ಚಿಸ್ಕೊಂಡಿರ್ತೀವಿ. ಹಾಗಾಗಿ ಪದೇ ಈ ಅಕ್ರಮವಾಗಿದೆ, ವೋಟಿಂಗಲ್ಲಿ ಮೋಸ ಆಗಿದೆ ಅನ್ನೋದನ್ನು ಹೇಳ್ತಾ ಬಂದು ಜನರ ತಲೆಯಲ್ಲಿ ಒಂಚೂರು ಕೂತು ಬಿಟ್ರೆ, ಅರೆ ಹೌದಲ್ಲ, ರಾಹುಲ್ ಗಾಂಧಿ ಹೇಳ್ತಾರೆ ನಿಜ ಇದ್ರೂ ಇರಬಹುದಲ್ಲ ಅಂತ ಜನ ಒಂದು ಕ್ಷಣ ಅಂದ್ಕೊಂಡು ಬಿಟ್ಟರು ಕೂಡ ಆಗ ಮೋದಿಯನ್ನ, ಹಾಗೆ ಚುನಾವಣಾ ಆಯೋಗವನ್ನ ಎಲ್ಲರನ್ನೂ ಕೂಡ ಅಲ್ಲಾಡಿಸಿದ ಹಾಗೆ ಆಗುತ್ತೆ ಅನ್ನೋದು ರಾಹುಲ್ ಗಾಂಧಿಯವರ ಒಂದು ಪ್ಲ್ಯಾನ್. ಇದು ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಅವರಿಗೆ ಈ ಪ್ರತಿಭಟನೆ ಇದೆಯಲ್ಲ, ಇದೊಂದು ಅಕ್ರಮದ ಆರೋಪ ಮಾಡಿಕೊಂಡು ಓಡಾಡ್ತಾ ಇದ್ದಾರಲ್ಲ, ಅವರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇದೆ. ಆ ರಿಸಲ್ಟ್ ಹತ್ತಿರ ಬಂದರೂ ಕೂಡ ಅವರಿಗೆ ದೊಡ್ಡ ಗೆಲುವು ಸಿಕ್ಕಂತೆಯೇ. ಅಂದರೆ ಚುನಾವಣಾ ಆಯೋಗದ ಮೇಲೆ ಜನರು ನಂಬಿಕೆ ಕಳ್ಕೋಬೇಕು, ನರೇಂದ್ರ ಮೋದಿ ಅವರು ಅಕ್ರಮದಿಂದಲೇ ಗೆದ್ದಿದ್ದು ಅಂತ ಜನ ಡಿಸೈಡ್ ಆಗಬೇಕು. ಇದನ್ನು ಅವರು ಸಾಧಿಸೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಕೇಳಿದ್ದೇ ಕೇಳು ಪ್ರಶ್ನೆ, ಹಾಗೆ 5 ಕ್ವಶನನ್ನು ಕೇಳ್ದಾರಂತೆ, 3 ಕ್ವಶನ್ನು ಸಿಮಿಲರ್ ಇರ್ತಾರಂತೆ. ಆ ಥರದ್ದನ್ನು ಮಾಡಿಕೊಂಡು ರಾಹುಲ್ ಗಾಂಧಿ ಬರ್ತಿದ್ದಾರೆ. ಅಂದರೆ ಜೋರಾಗಿ ಮಾತಾಡೋಕ್ಕೆ, ಗಟ್ಟಿಯಾದ ಧ್ವನಿಯಲ್ಲಿ ಕೇಳೋಕ್ಕೆ ಅವರ ಬಳಿ ಸಾಕ್ಷಿ ಅಥವಾ ಏನು ಹೇಳ್ತಾರೆ ಸ್ಟಫು ಇಲ್ಲ, ಹಿಟ್ಟಿಲ್ಲ. ಆದರೆ ಅವರು ಕೇಳಲೇಬೇಕಿದೆ, ಧುಮುಕಿ ಬಿಟ್ಟಿದ್ದಾರೆ, ಈಜಲೇಬೇಕಿದೆ. ಹಾಗಾಗಿ ಇಲ್ಲ ಸಲದ ಆರೋಪಗಳು ಬರ್ತಾ ಇದೆ. ಹಾಗೆ ನಮ್ಮ ಒಂದು ಚುನಾವಣಾ ವ್ಯವಸ್ಥೆಯ ಮೇಲೆ ದಾಳಿಯನ್ನು ಮಾಡಿಬಿಟ್ರೆ, ಭಾರತೀಯರು ಅದನ್ನು ನಂಬಿದರೆ, ಅಕ್ರಮದಿಂದಲೇ ಮೋದಿ ಗೆದ್ದಿದ್ದು ಅಂತ ಅಂದುಕೊಂಡ್ರೆ ಮೋದಿಯ ಕ್ರೆಡಿಬಿಲಿಟಿಯೂ ಹೋಗುತ್ತೆ. ಹಾಗೆ ಇವರು ಕೂಡ ಮೋದಿಯನ್ನು ಸೋಲಿಸೋಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ರಲ್ಲ, ಅದೆಲ್ಲಕ್ಕಿಂತ ಹೊರತಾಗಿ ಈ ದಾರಿಯೇ ಸೂಕ್ತ ಅನ್ನೋದು ಕೂಡ ಅವರಿಗೆ ಪಕ್ಕಾ ಆಗುತ್ತೆ. ಚುನಾವಣಾ ಅಕ್ರಮದ ಬಗ್ಗೆ, ವೋಟರ್ ಲಿಸ್ಟ್ ಬಗ್ಗೆ ಮಾತಾಡೋ ರಾಹುಲ್ ಗಾಂಧಿಯವರು ಅವರ ಮನೆಯಲ್ಲಿ ಸ್ವಲ್ಪ ನೋಡ್ಕೋಬೇಕಲ್ಲ. ಅಂದರೆ ಅವರ ಮಮ್ಮಿ ಜಾನ್ ಸೋನಿಯಾ ಗಾಂಧಿ ಅವರು
ಭಾರತದ ಪೌರತ್ವ ತಗೊಳ್ಳೋಕ್ಕಿಂತ ಮುಂಚೆನೆ ವೋಟರ್ ಲಿಸ್ಟಲ್ಲಿ ಅವರ ಹೆಸರಿತ್ತಂತೆ. ಇಂಥದ್ದೊಂದು ಗಂಭೀರ ಆರೋಪವನ್ನು BJP ಮಾಡಿದೆ. ಅಂದರೆ ಅವರಿನ್ನೂ ಇಟಲಿ ಪೌರತ್ವದಲ್ಲಿದ್ದರು, ಭಾರತಕ್ಕೆ ಇನ್ನೂ ಬಂದಿರಲಿಲ್ಲ, ಹಾಗೆ ಇಲ್ಲಿಯ ಸಿಟಿಜನ್ ಆಗಿರಲಿಲ್ಲ. ಆದರೆ ಅದಕ್ಕಿಂತ ಮೊದಲೇ ವೋಟರ್ ಲಿಸ್ಟಲ್ಲಿ ಸೋನಿಯಾ ಗಾಂಧಿಯವರ ಹೆಸರಂತೆ. ಇದ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ, ಇದು ಅಪರಾಧ ಅಲ್ವಾ? ಇದು ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಅವರು ಹೇಗೆ ಸ್ವೀಕಾರ ಮಾಡ್ತಾರೆ, ಹೇಗೆ ಉತ್ತರವನ್ನು ಕೊಡ್ತಾರೆ? ಇರಬೇಕಿತ್ತು ಈ ಟೈಮಲ್ಲಿ ರಾಜೀವ್ ಗಾಂಧಿ ಅವರು ಇರಬೇಕಿತ್ತು. ಈ ಆಟಗಳನ್ನೆಲ್ಲ ಮೇಲಿಂದ ಅವ್ರು ನೋಡ್ತಾ ಇರ್ಬೋದು. ಅಲ್ಲ, ಅವ್ರ ಕಾಲದಲ್ಲಿ ಆಗಿರೋ ಅಕ್ರಮದ ಬಗ್ಗೆ ಇಷ್ಟಿಷ್ಟಿದೆ, ಮನೆಯಲ್ಲೇ ಅಕ್ರಮದ ವಾಸನೆ ಬಡಿತಾ ಇದೆ. ಆದರೆ ರಾಹುಲ್ ಗಾಂಧಿ ಬರೋದಂತೆ, ಬೀದಿಯಲ್ಲಿ ನಿಲ್ಲೋದಂತೆ, ಚುನಾವಣಾ ಆಯೋಗ ಸೋಲ್ಡ್ ಔಟ್ ಆಗಿದೆ, BJPಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡ್ತಾ ಇದೆ, ಅಕ್ರಮಗಳ ಮೂಲಕ ಇಂಡಿ ಒಕ್ಕೂಟವನ್ನು ಸೋಲಿಸಿದೆ, ಮೋದಿಯನ್ನು ಕೂಡ ಅಕ್ರಮದ ಮೂಲಕವೇ 3ನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವರ ವಿಚಾರಕ್ಕೆ ಉತ್ತರ ಯಾರು ಕೊಡ್ತಾರೆ? ಸೋನಿಯಾ ಗಾಂಧಿ ಅವರು ಕೊಡ್ತಾರಾ, ಅಥವಾ ಮಿಂಟಾ ದೇವಿಯ ಟೀ ಶರ್ಟ್ ಹಾಕೊಂಡ್ಬಂದಿರೋ ಪ್ರಿಯಾಂಕಾ ವಾಡ್ರಾ ಕೊಡ್ತಾರಾ, ಅಥವಾ ಅವರ ಸುಪುತ್ರ ರಾಹುಲ್ ಗಾಂಧಿಯವರೇ ಕೊಡ್ತಾರಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿಯವರ ಈ ಚುನಾವಣಾ ಅಕ್ರಮದ ಆರೋಪಗಳು ಅದೊಂದು ಟ್ರ್ಯಾಪ್. ಆ ಟ್ರ್ಯಾಪಿಗೆ ಬಿದ್ದರೆ ಎದ್ದೇಳೋದು ತುಂಬ ಕಷ್ಟ ಇದೆ. ಹಾಗೆ ನಮ್ಮ ದೇಶದ ಒಂದು ವ್ಯವಸ್ಥೆಯ ಬಗ್ಗೆ ನಂಬಿಕೆನ ಕಳೆದುಕೊಂಡ್ರೆ ನಷ್ಟ ನಮಗಷ್ಟೇ ಅಲ್ಲ, ದೇಶಕ್ಕೂ. ಬಾಂಗ್ಲಾದೇಶದಲ್ಲಿ ಜನರ ದಂಗೆ ಹೆಂಗೆ ಶುರುವಾಯಿತು ಅನ್ನೋದು ನೆನಪಿದೆಯಲ್ಲ? ಇದೇ ಅಕ್ರಮದ ಆರೋಪ ಇಟ್ಕೊಂಡು ಅಲ್ಲಿ ಗಲಾಟೆಯನ್ನು ಶುರು ಮಾಡಲಾಯಿತು, ಎಲ್ಲ ಜನರಿಗೂ ಕನೆಕ್ಟ್ ಆಯಿತು. ಆಮೇಲೆ ಏನೇನಾಯಿತು ನಿಮ್ಗೆ ಗೊತ್ತಿದೆ. ಅಲ್ಲಿಯ ಪ್ರಧಾನಿನೇ ಮನೆ ಬಿಟ್ಟು ಓಡೋಗೋ ತನಕ ಹೋಯಿತು, ಅವರ ಮನೆಯನ್ನು ಲೂಟಿ ಮಾಡಲಾಯಿತು. ಇಡೀ ದೇಶ ಒಂಥರ ಅಲ್ಲಾಡ್ ಹೋಯಿತು, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರದಲ್ಲಿ. ಅಂಥ ಪರಿಸ್ಥಿತಿಯನ್ನು ಭಾರತದಲ್ಲಿಯೂ ತರೋದಕ್ಕೆ ರಾಹುಲ್ ಗಾಂಧಿ ಅವರು ಸ್ಕೆಚ್ ಆಗ್ತಾ ಇದ್ದಾರಾ? ಇದೊಂದು ಪ್ರಶ್ನೆ ಬರಲೇಬೇಕಾಗುತ್ತೆ. ಹಾಗೆ ಒಂದು ವೇಳೆ ಆ ಥರ ಏನಾದರೂ ಆಗೋದಿದ್ರೆ ಭಾರತದಲ್ಲಿ ಭಾರತದ ಪರ ಇರುವ ಸಾಕಷ್ಟು ಜನ ಇದ್ದಾರಲ್ಲ, ಅವರು ಎಲ್ಲರೂ ಕೂಡ ದೇಶವನ್ನು ಕಾಪಾಡಿಕೊಳ್ತಾರೆ ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆ. ರಾಹುಲ್ ಗಾಂಧಿ ಅವರೇ, ನಿಮ್ಗೇನನ್ಸುತ್ತೆ? ಜೈ ಶ್ರೀರಾಮ್.